ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಚಿಕೆ ಶುರುವಿನಲ್ಲಿ ಕಪಿಲ್ ಹೇಳ್ತಾನೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಹುಡುಗರೆಲ್ಲ ಫೀಲ್ಡಿಗೆ ಇಳಿತಾ ಇದ್ದಾರಣ್ಣ. ಇಲ್ಲಿ ಕನಕಾಂಬರಿ ಹೇಳ್ತಾಳೆ, ಅವ್ರನ್ನ ಸಾಯಿಸಾದ್ರೂ ನನ್ನ ಆಸ್ತಿನ ನಾನು ದಕ್ಕಿಸ್ಕೋತೀನಿ. ಇಲ್ಲಿ ಭಾಮಿನಿ ಹೇಳ್ತಾಳೆ, ನೀನೇ ಇಲ್ಲ ಅಂದರೆ ನಿನ್ನನ್ನು ಸಾಯಿಸ್ಬಿಟ್ರೆ. ಮಾಸ್ಕ್ ಧರಿಸಿರೋ ವ್ಯಕ್ತಿ ರಚನಾನ ಕೊಲ್ಲೋದಕ್ಕೆ ಅಂತ ನಿಧಾನವಾಗಿ ಅವಳ ರೂಮ್ನ ಹುಡುಕೊಂಡು ಬರ್ತಾ ಇರ್ತಾನೆ. ರಚನಾ ಜೀವ ಮಲಗಿರೋ ಕೋಣೆಗೆ ಬಂದು ರಚನಾಗೆ ಇನ್ನೇನು ಚುಚ್ಚಬೇಕು ಅನ್ನುವಷ್ಟರಲ್ಲಿ ಜೀವ ಎದ್ದು ಅವನ್ನ ಕೈ ಹಿಡಿದು ತಡಿತಾನೆ. ಅವನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅವನ್ನ ಹಿಡಿದು ಚೆನ್ನಾಗಿ ಫೈಟ್ ಮಾಡ್ತಾನೆ. ಫೈಟ್ ಮಾಡುವಾಗ ಅವನ್ನ ಶರ್ಟ್ ಬಟನ್ ಕೆಳಗಡೆ ಬಿದ್ದುಬಿಡುತ್ತೆ. ಹಾಗೆ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ. ಅವನ್ನ ಹಿಂಬಾಲಿಸ್ಕೊಂಡು ಹಿಂದೆ ಹೋಗ್ತಾನೆ. ಇಲ್ಲಿ ರಚನಾ ಎದ್ಬಿಟ್ಟು ಏನಾಯಿತು ಜೀವ ಅಂತಾಳೆ. ಆದರೂ ಅವನಿಗೆ ಕೇಳಿಸೋದಿಲ್ಲ. ಹಾಗೆ ಹೊರಗಡೆ ಬಂದು ಎಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾನೆ. ಅವನ ಬೆನ್ನಿಂದನೇ ಅವನು ಮಾಸ್ಕ್ ಧರಿಸಿರೋ ವ್ಯಕ್ತಿ ಇರ್ತಾನೆ. ಜೀವನಿಗೆ ಚುಚ್ಚಬೇಕು ಅನ್ನುವಷ್ಟರಲ್ಲಿ ರಚನಾ ಬಂದು ತಡಿತಾಳೆ. ರಚನಾ ಕೈಯಲ್ಲಿ ಚಾಕು ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊತಾಳೆ. ಏನು ಮಾಡಿದ್ರು ಬಿಡೋದಿಲ್ಲ. ಅವನು ಆ ಚಾಕುವಿಂದ ತಪ್ಪಿಸ್ಕೊಂಡು ಓಡೋಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಜೀವ ಅವಳನ್ನ ನೋಡಿದ ತಕ್ಷಣ ಕೆಳಗಡೆ ಕೂರಿಸಿ ಹಿಂಬಾಲಿಸ್ಕೊಂಡು ಮತ್ತೆ ಹೋಗ್ತಾನೆ. ಅವನು ಹೊರಗಡೆ ಬಾಗಿಲು ಓಪನ್ ಇರುತ್ತೆ. ಆ ಬಾಗಿಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ರಚನಾಗಿಲ್ಲಿ ತುಂಬ ಗಾಯ ಆಗಿ ರಕ್ತ ಸೋರ್ಬಿಟ್ಟು ಎಚ್ಚರ ತಪ್ಪಿ ಬಿದ್ದುಬಿಡ್ತಾಳೆ. ಹೊರಗಡೆ ಬಂದು ನೋಡಿದ ತಕ್ಷಣ ಅವನು ಇರೋದಿಲ್ಲ. ಅವಾಗ ಮನಸ್ಸಲ್ಲಿ ಅನ್ಕೊತಾನೆ, ಯಾರಿದು ಅಟ್ಯಾಕ್ ಮಾಡಿರೋದು? ಅಯ್ಯೋ ರಚನೆಗೆ ಏಟಾಯ್ತಲ್ವಾ. ಇಲ್ಲಿ ಈಶ್ವರ್ ಅವ್ರು ಬಂದುಬಿಟ್ಟು ಜೀವ ಜೋರಾಗಿ ಕಿರ್ಚಾಟ ಹಾರಾಟ ಎಲ್ಲ ಕೇಳಿಸ್ತಾ ಇತ್ತು. ಏನಾಯಿತು ಅಂತ ಕೇಳ್ತಾರೆ. ಆಗ ಜೀವ ಹೇಳ್ತಾನೆ, ರಚನಾ ಮೇಲೆ ಅಟ್ಯಾಕ್ ಆಗಿದೆ ಚಿಕ್ಕಪ್ಪ. ಈಶ್ವರ್ ಅವರು ಗಾಬರಿಯಿಂದ, ಅಟ್ಯಾಕ ಎಲ್ಲಿ, ಯಾರು ಮಾಡಿದ್ದು? ಜೀವ ಹೇಳ್ತಾನೆ, ಅದೆಲ್ಲ ಆಮೇಲೆ ಹೇಳ್ತೀನಿ, ಫಸ್ಟು ಡಾಕ್ಟರಿಗೆ ಫೋನ್ ಮಾಡಿ. ಇಲ್ಲಿ ಡಾಕ್ಟರ್ ಬಂದು ರಚನಾಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಈಶ್ವರ್ ಅವರು ಜೀವನಿಗೆ ಕೇಳ್ತಾರೆ, ಸಂಜೀವ ಇದೆಲ್ಲ ಹೇಗಾಯಿತು ಅಂತ. ಆಗ ಜೀವ ಹೇಳ್ತಾನೆ, ಯಾರೋ ಬಾಗಿಲು ತೆಗೆಯೋ ಶಬ್ದ ಆಯಿತು. ಎದ್ದು ನೋಡಿದರೆ ರಚನಾ ಮೇಲೆ ಯಾರೋ ಚಾಕುವಿಂದ ಅಟ್ಯಾಕ್ ಮಾಡ್ತಾಯಿದ್ರು. ಕೃಷ್ಣ ಜೋರಾಗಿ ಅಳ್ತಾ ಇರ್ತಾಳೆ, ಬೇಬಿ ಇಲ್ಲಿ ನೋಡಮ್ಮ, ಇಲ್ಲಿ ಅಳಬೇಡ, ಸುಮ್ಮನೆ ಇರು, ಇಲ್ಲಿ ಕೇಳಿಸ್ಕೊ. ಇಲ್ಲಿ ಡಾಕ್ಟ್ರು ಅಮ್ಮನಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಚಿಕ್ಕ ಗಾಯ ಆಗಿದೆ ಅಷ್ಟೇ, ಹುಷಾರಾಗ್ಬಿಡ್ತಾರೆ ಆಯಿತಾ. ಆ ಕಿಲ್ಲರ್ನ ಹಿಡಿಯೋಣ ಅಂತ ನಾನು ಆಚೆ ಬಂದರೆ ಅವನು ಹಿಂದೆಯಿಂದ ನನ್ನ ಮೇಲೆ ಅಟ್ಯಾಕ್ ಮಾಡ್ದ. ರಚನಾ ಬಂದು ಚಾಕು ಹಿಡ್ಕೊಂಡ್ಬಿಟ್ರು. ಅವ್ರ ಕೈ ಕುಯ್ಕೊಂಬಿಡ್ತು. ಇಲ್ಲಿ ಬಾಲ ಕೇಳ್ತಾನೆ, ಅದೇಗೋ ಜೀವ ಇಷ್ಟೊಂದು ಸೆಕ್ಯೂರಿಟಿನ ಬ್ರೇಕ್ ಮಾಡಿಕೊಂಡು ಮನೆ ಒಳಗಡೆ ಬಂದು ಅಟ್ಯಾಕ್ ಮಾಡ್ತಾರೆ? ಜೀವ ಹೇಳ್ತಾನೆ, ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಕಣೋ. ಈಶ್ವರ್ ಅವ್ರು ಕೇಳ್ತಾರೆ, ಎಷ್ಟು ಜನ ಇದ್ರು ಸಂಜೀವ? ಜೀವ ಹೇಳ್ತಾನೆ, ಒಬ್ಬರೇ ಇಬ್ಬರ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ಚಿಕ್ಕಪ್ಪ. ಹಿಡಿಯೋಣ ಅನ್ನುವಷ್ಟರಲ್ಲಿ ತಪ್ಪಿಸ್ಕೊಂಡ್ಬಿಟ್ರು. ಬಾಲ ಕೇಳ್ತಾನೆ, ನೀನೇನಾದರೂ ಅವ್ರ ಮುಖ ನೋಡಿದೀಯಾ ಅಂತ. ಆಗ ಜೀವ ಹೇಳ್ತಾನೆ, ಇಲ್ಲ ಮಗ, ಮಾಸ್ಕ್ ಹಾಕ್ಕೊಂಡಿದ್ರು. ಬಾಲ ಹೇಳ್ತಾನೆ, ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಸೆಕ್ಯೂರಿಟಿನ ಬೀಚ್ ಮಾಡಿದ್ದಾರೆ. ಜೀವ ಮನೆ ಬಾಗಿಲು ತೆಗೆದಿಟ್ಟಿತ್ತ ಅವ್ರು ತಪ್ಪಿಸ್ಕೊಂಡು ಹೋಗುವಾಗ? ತೆಗೆದಿತ್ತು ಅಂತ ಜೀವ ಹೇಳ್ತಾನೆ. ಕರೆಂಟ್ ಹೋಗಿತ್ತು. ಅವ್ರು ತಪ್ಪಿಸ್ಕೊಂಡು ಹೋದ ತಕ್ಷಣ ಮತ್ತೆ ವಾಪಸ್ ಕರೆಂಟ್ ಬಂತು. ಆಗ ಬಾಲ ಹೇಳ್ತಾನೆ, ಹಾಗಾದರೆ ಕೋಟೆ ಬಾಗಿಲು ಒಳಗಡೆಯಿಂದನೇ ಓಪನ್ ಆಗಿದೆ. ಈಶ್ವರ್ ಅವ್ರು ಕೇಳ್ತಾರೆ, ಏನು ಹೇಳ್ತಾ ಇದೀಯ ಬಾಲ ನೀನು? ನೀವೇ ಯೋಚನೆ ಮಾಡಿ ಮಾವ, ಆ ಮಾಸ್ಕ್ ಮ್ಯಾನು ಬರೀ ಕಿಲ್ಲರ್ ಆಗಿದ್ದಿದ್ರೆ ರಚನಾನು ಜೀವನನ್ನು ಯಾಕೆ ಟಾರ್ಗೆಟ್ ಮಾಡಬೇಕು? ಅಂಥ ಅವಶ್ಯಕತೆ ಏನಿದೆ ಅವನಿಗೆ? ಅದರಲ್ಲೂ ಅವನಿಗೆ ಈ ಮನೆ ಜಿಯೋಗ್ರಫಿ ಗೊತ್ತಿದೆ. ಜೀವ ಇದೇ ರೂಮಲ್ಲಿ ಇದ್ದಾನೆ ಅಂತ ಎಕ್ಸಾಕ್ಟಾಗಿ ಗೊತ್ತಿದ್ದರೆ ಇದರಲ್ಲಿ ಮನೆಯವ್ರ ಕೈವಾಡ ಇದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಇಷ್ಟೊಂದು ರೀತಿಲಿ ಹೇಗೆ ಪ್ಲ್ಯಾನ್ ಮಾಡ್ದ ಆ ಮಾಸ್ಕ್ ಮ್ಯಾನು? ಸುಮ್ಮನೆ ಒಂದು ಬೆಕ್ಕು ಮಿಯಾವ್ ಅಂದ್ರೂ ಯಾರ್ದು ಆ ಬೆಕ್ಕು ಅಂತ ಓಡ್ಬರೋ ಈ ಮನೆಯವರು ಇವತ್ತೇನು ಇಷ್ಟು ಗದ್ದಲ ನಡೆದ್ರು ಯಾರು ಕಾಣಿಸ್ತಾ ಇಲ್ಲ? ಈಶ್ವರ್ ಅವ್ರು ಹೇಳ್ತಾರೆ, ಸಹಾಯಕ್ಕೆ ಬರಲಿ ಅಂತ ನಾನು 2 ರೂಮ್ ಬಾಗಿಲು ತಟ್ಟಿದೆ, ಆದರೆ ಯಾರೂ ಮನೇಲೇ ಇಲ್ಲ. ಬಾಲ ಕೇಳ್ತಾನೆ, ಮನೇಲಿ ಯಾರೂ ಇಲ್ವಾ? ಏನು ಎಲ್ಲರೂ ಒಟ್ಟಿಗೆ ಟ್ರಿಪ್ ಹೋಗಿದಾರಾ ಹೆಂಗೆ? ನೋಡ್ತೀನಿ ರೀ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಬಾಲ ಯೋಚನೆ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ದೇವಿ ಹೊರಗಡೆಯಿಂದ ಬಂದು, ಹೇ ಬಾಲ, ಯಾಕೆ ನಿದ್ದೆ ಬರ್ತಾ ಇಲ್ವಾ ಅಂತ ಕೇಳ್ತಾಳೆ. ಬಾಲ ಹೇಳ್ತಾನೆ, ಅಲ್ಲ ಇಷ್ಟೊತ್ತಲ್ಲಿ ನೀವೆಲ್ಲಿಗೆ ಹೋಗಿದ್ರಿ ಒಬ್ಬರೇ? ದೇವಿ ಹೇಳ್ತಾಳೆ, ಒಂದು ಎಮರ್ಜೆನ್ಸಿ ಇತ್ತು, ಅದಕ್ಕೆ ಹೋಗಿದ್ದೆ. ಬಾಲ ಕೇಳ್ತಾನೆ, ಅದೇ ಹೆಂಗ್ರಿ, ಎಲ್ಲರಿಗೂ ಮನೆಯವರೆಲ್ಲರಿಗೂ ಒಂದೇ ಟೈಮಿಗೆ ಒಂದೇ ಸಮಯಕ್ಕೆ ಎಮರ್ಜೆನ್ಸಿ ಬರುತ್ತೆ? ಆಗ ದೇವಿ ಹೇಳ್ತಾಳೆ, ವಾಟ್ ಯು ಮೀನ್, ಯಾರೂ ಇಲ್ವಾ ಇಲ್ಲಿ? ಬಾಲ ಹೇಳ್ತಾನೆ, ನಾವು ಈಶ್ವರ್ ಚಂದ್ರ ಮಾವ ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಲ್ಲಿ. ಹೌದಾ ಅಂತ ದೇವಿ ಕೇಳಿದಾಗ ಬಾಲ ಹೇಳ್ತಾನೆ, ಈ ಮನೆ ವಾಸ್ತು ಸರಿ ಇಲ್ಲ ಅಂತ ಅನಿಸುತ್ತೆ, ಯಾರನ್ನು ನೆಮ್ಮದಿಯಾಗಿ ಇರೋಕೆ ಬಿಡೋದಿಲ್ಲ. ಮೊದಲಿಗೆ ನನ್ನ ತಂಗಿ ನೆಮ್ಮದಿನ ಕಿತ್ಕೊಂಡು ಅವಳನ್ನ ಮುಗಿಸ್ಬಿಡ್ತು. ಆಮೇಲೆ ಜಗದೀಶ್ ಮಾವನ ನೆಮ್ಮದಿ ಕಿತ್ಕೊಂಡು ಅವರನ್ನು ಮುಗಿಸ್ಬಿಡ್ತು. ಈಗ ಅದ್ರ ಕೆಟ್ಟ ದೃಷ್ಟಿ ರಚನಾ ಮೇಲೆ ಬಿದ್ದಿದೆ. ದೇವಿ ಕೇಳ್ತಾಳೆ, ಬಾಲ ಏನು ಹೇಳ್ತಾ ಇದ್ದೀರಾ? ಅತ್ತಿಗೆಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಬಾಲ ಹೇಳ್ತಾನೆ, ರಚನಾ ಮೇಲೆ ಇವತ್ತು ಮರ್ಡರ್ ಅಟೆಂಪ್ಟ್ ಆಗಿದೆ. ಇಬ್ಬರು ಬಂದಿದ್ರಂತೆ, ದೇವ್ರ ದಯೆಯಿಂದ ಏನೂ ಆಗಿಲ್ಲ.
ಕೈಗೆ ಸ್ವಲ್ಪ ಏಟಾಗಿದೆ ಅಷ್ಟೇ. ಇಲ್ಲಿ ದೇವಿ ಓಡ್ ಬಂದು ಸಂಜೀವಣ್ಣ ಅತ್ತಿಗೆ ಮೇಲೆ ಅಟ್ಯಾಕ್ ಆಯ್ತಂತೆ. ಡಾಕ್ಟ್ರ್ ಹೇಳ್ತಾರೆ ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ, ತರ್ಚಿ ಸ್ವಲ್ಪ ಗಾಯ ಆಗಿದೆ, 2-3 ದಿನದಲ್ಲಿ ರಿಕವರ್ ಆಗಿಬಿಡ್ತಾರೆ. ಇಂಜೆಕ್ಷನ್ ಮಾಡಿದ್ದೀನಿ, ಇದರಲ್ಲಿ ಕೆಲವು ಮಾತ್ರೆಗಳನ್ನು ಬರೆದಿದ್ದೀನಿ, ಇದನ್ನು ಫಾಲೋ ಮಾಡಿ. ಅಟ್ಯಾಕರ್ ಶಾಕಿಗೆ ಪ್ರಜ್ಞೆ ತಪ್ಪಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ರಿಕವರ್ ಆಗಿಬಿಡ್ತಾರೆ. ನೀವು ಗಾಬರಿ ಆಗಬೇಡಿ. ಸಾಮಾನ್ಯವಾಗಿ ಈ ಥರ ಕೇಸ್ಗಳಲ್ಲಿ ಮೊದಲು ಪೊಲೀಸ್ ಕಂಪ್ಲೇಂಟ್ನ ನೀಡಬೇಕು, ಅದಾದಮೇಲೆ ನಾವು ಪೇಷಂಟ್ನ ಅಟೆಂಡ್ ಮಾಡೋದು. ಈಶ್ವರ್ ಚಂದ್ರ ಅವರು ರಿಕ್ವೆಸ್ಟ್ ಮಾಡಿದರು ಅಂತ ಅಟೆಂಡ್ ಮಾಡಿದ್ದೀನಿ. ನಾಳೆನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟೋಗ್ತಾರೆ. ದೇವಿ ಹೇಳ್ತಾಳೆ, ಅಣ್ಣ ಚಿಂತೆ ಮಾಡಬೇಡ, ಅತ್ತಿಗೆ ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ. ಜೀವ ಕೇಳ್ತಾನೆ, ದೇವಿ ನೀನು ಹೊರಗೆ ಹೋಗಿದ್ಯಾ, ಮನೇಲಿ ಇರಲಿಲ್ವಾ? ದೇವಿ ಹೇಳ್ತಾಳೆ, ಹೌದು, ದೊಡ್ಡಮ್ಮನ ಮಾತ್ರೆ ಖಾಲಿಯಾಗಿತ್ತು, ಅದನ್ನು ತರೋದಕ್ಕೆ ಹೊರಗಡೆ ಹೋಗಿದ್ದೆ. ಬಾಲ ಕೇಳ್ತಾನೆ, ಅದನ್ನು ತರೋದಕ್ಕೆ ನೀವು ಯಾಕೆ ಹೋದ್ರಿ? ಯಾವುದಾದ್ರೂ ಆ್ಯಪಲ್ಲಿ ಬುಕ್ ಮಾಡಿದರೆ ಅವರೇ ತಂದು ಕೊಡ್ತಾ ಇದ್ರಲ್ವಾ? ದೇವಿ ಹೇಳ್ತಾಳೆ, ಅಯ್ಯೋ ನಾನು ತುಂಬ ಟ್ರೈ ಮಾಡಿದೆ, ಆದರೆ ಯಾಕೋ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ, ವಿಧಿ ಇಲ್ಲದೆ ನಾನೇ ಹೋಗಿ ಬಂದೆ ಅಷ್ಟೇ. ದೇವಿಗೆ ಬಟನ್ ಕಾಣಿಸುತ್ತೆ, ಅದನ್ನು ಸಡನ್ನಾಗಿ ನೋಡಿ ಶಾಕ್ ಆಗಿಬಿಡ್ತಾಳೆ ದೇವಿ. ಅದನ್ನು ಹೇಗಾದರೂ ಕೈಗೆ ತಗೋಬೇಕು ಅಂತ ಕೃಷ್ಣ ಪುಟ್ಟ ನೀನು ಇಲ್ಲಿ ಕೂತ್ಕೋ, ಕೂರು ಅಂತ ಹೇಳಿ ಸೈಲೆಂಟಾಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಅಲ್ಲಿ ಬಿದ್ದಿರುವ ಬಟನನ್ನು ಕೈಗೆ ಎತ್ಕೊತಾಳೆ. ಅದನ್ನು ಗಮನಿಸಿದ ಜೀವ, ಅಣ್ಣ ಅತ್ತಿಗೆಗೇನಾದರೂ ಎಚ್ಚರ ಆದರೆ ನನ್ನನ್ನು ಕರಿ, ಇನ್ ಕೇಸ್ ಹಾಲೇನಾದರೂ ಬೇಕಾದರೆ ಹೇಳು, ಬಿಸಿ ಮಾಡಿ ತೊಗೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಕೈಯಲ್ಲಿ ಬಟನ್ ತಗೊಂಡು ಹೋಗಿರೋ ದೇವಿಯನ್ನು ನೋಡಿ ಜೀವನಿಗೆ ಗಾಬರಿಯಾಗಿ, ಬಾಲ ನೀನು ಇಲ್ಲೇ ಇರು, ನಾನು ಬಂದೆ ಅಂತೇಳಿ ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಇಲ್ಲಿ ಭಾಮಿನಿ ಹಾಗೆ ಕನಕಾಂಬರಿನ ತೋರಿಸ್ತಾರೆ. ಭಾಮಿನಿ ಹೇಳ್ತಾಳೆ, ಅಕ್ಕ ಎಲ್ಲಿಗೆ ಹೋಗಿದ್ರಿ ಇಷ್ಟು ಹೊತ್ತಲ್ಲಿ, ಅದು ಒಬ್ಳೆ? ಕನಕಾಂಬರಿ ಹೇಳ್ತಾಳೆ, ಹಳೆ ಫ್ರೆಂಡ್ ಒಬ್ಳು ಸಿಕ್ಕಿದ್ಲು, ಕಿಟ್ಟಿ ಪಾರ್ಟಿ ಇದೆ ಬಾ ಅಂತ ಹೇಳಿದ್ಲು, ಅದಕ್ಕೆ ಹೋಗಿದ್ದೆ. ಕನಕಾಂಬರಿ ಹೇಳ್ತಾಳೆ, ಅದು ಸರಿ ಭಾಮಿನಿ, ಇಷ್ಟೊತ್ತಲ್ಲಿ ಏನು ಮಾಡ್ತಾಯಿದೀಯ, ಅದು ಒಬ್ಳೆ ಹೊರಗಡೆ? ಭಾಮಿನಿ ಹೇಳ್ತಾಳೆ, ಅದು ಅಕ್ಕ ನಿದ್ದೆ ಬರಲಿಲ್ಲ, ಅದು ಹೀಗೆ ಸುಮ್ಮನೆ ವಾಕ್ ಮಾಡ್ತಾ ಇದ್ದೆ. ಸರಿ ಸರಿ ಬನ್ನಿ ಹೋಗೋಣ, ಮಳೆ ಬೇರೆ ಬರ್ತಾ ಇದೆ ಅಂತ ಹೇಳಿ ಹೊರಡ್ತಾರೆ. ಇಲ್ಲಿ ಈಶ್ವರ್ ಅವರು, ಭಾಮಿನಿ ಬನ್ನಿ ಇಲ್ಲಿ ಅಂತ ಅವ್ರನ್ನ ಕರೀತಾರೆ, ಕನಕಾಂಬರಿ ಹಾಗೆ ಭಾಮಿನಿನ. ಈಶ್ವರ್ ಅವರು ಹೇಳ್ತಾರೆ, ನಾವು ಸೇಫಾಗಿಲ್ಲ ಭಾಮಿನಿ, ಡೇಂಜರ್ ಝೋನಲ್ಲಿದ್ದೀವಿ, ರಚನಾ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ, ಯಾರು ಅಂತ ಕಂಡುಹಿಡಿಯೋದಕ್ಕೆ ಸಂಜೀವ ಬಹಳ ಪ್ರಯತ್ನ ಪಟ್ಟನಂತೆ, ಆದರೆ ಅವನು ತಪ್ಪಿಸ್ಕೊಂಡ್ಬಿಟ್ಟ. ಭಾಮಿನಿ ಹೇಳ್ತಾಳೆ, ಸತ್ತೋಗ್ಬಿಟ್ಲ ಹಾಗಾದರೆ ಅವಳು? ಮುಖ ನೋಡಿದ್ನಂತ ಅಂತ ಕನಕಾಂಬರಿ ಕೇಳಿದಾಗ ಅದಕ್ಕೆ ಈಶ್ವರ ಅವ್ರು ಹೇಳ್ತಾರೆ, ಇಲ್ಲ, ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ನಂತೆ. ಅದು ಸರಿ, ನೀವೆಲ್ಲಿಗೆ ಹೋಗಿದ್ರಿ ಅಂತ ಕೇಳಿದಾಗ ಕನಕಾಂಬರಿ ಹೇಳ್ತಾಳೆ, ಅದು ಪಕ್ಕದಲ್ಲಿರುವ ಶ್ರೀನಿವಾಸ ದೇವಸ್ಥಾನದಲ್ಲಿ ಹರಿಕತೆ ಓದ್ತಾ ಇದ್ರು, ನಾನು ಭಾಮಿನಿ ಅಲ್ಲಿಗೆ ಹೋಗಿ ಬಂದ್ವಿ ಅಲ್ವಾ ಭಾಮಿನಿ ಅಂತ ಕೇಳ್ತಾಳೆ. ಹೌದು ಹೌದು ಅಂತ ಭಾಮಿನಿ ಹೇಳ್ತಾಳೆ. ಕನಕಾಂಬರಿ ಬಾ ಅಂತ ಹೊರಡುವಷ್ಟರಲ್ಲಿ ಈಶ್ವರ ಅವ್ರು ಹೇಳ್ತಾಳೆ, ಅವಳು ಪ್ರಜ್ಞೆ ತಪ್ಪಿದ್ದಾಳೆ, ಅವಳು ಎಚ್ಚರ ಆದಮೇಲೆ ನಾನೇ ಬಂದು ಕರಿತೀನಿ, ನೀವು ಹೋಗಿ ನೋಡಿವ್ರಂತೆ, ಈಗ ಹೊರಡಿ ಅಂತ ಹೇಳಿ ಕಳಿಸ್ತಾರೆ. ದೇವಿ ಬಟನ್ನ ಕೈಯಾಗಿ ಹಿಡ್ಕೊಂಡು ಬರ್ತಾ ಇರ್ತಾಳೆ. ಹಿಂದೆಯಿಂದ ಜೀವ ಬಂದು, ದೇವಿ ನಮ್ಮ ರೂಮಿಂದ ನೀನು ಏನು ತೊಗೊಂಡೋಗ್ತಾ ಇದೀಯಾ? ದೇವಿ ಹೇಳ್ತಾಳೆ, ಏನೂ ಇಲ್ವಲ್ಲ. ಜೀವ ಹೇಳ್ತಾನೆ, ನಿನ್ನ ಕೈಯಲ್ಲಿ ಏನಿದೆ ತೋರಿಸೋದನ್ನು. ದೇವಿ ಪದೇ ಪದೇ ಏನೂ ಇಲ್ವಲ್ಲ ಅಂತ ಹೇಳ್ತಾಳೆ. ಜೀವ ಕೋಪದಿಂದ, ದೇವಿ ನಿನ್ನ ಕೈಯಲ್ಲಿ ಇರೋದನ್ನ ತೋರಿಸು ನನಗೆ. ಏನೂ ಇಲ್ಲ ಅಂತ ದೇವಿ ಹೇಳಿದಾಗ, ದೇವಿ ನಡೀತಾ ಇರೋದು ನೋಡಿ ನಾನು ಮೊದಲೇ ಸೈಕಾಗಿದ್ದೀನಿ, ಕೈಯಲ್ಲಿ ಏನಿದೆ ನನಗೆ ತೋರಿಸು. ಕೈಯಲ್ಲಿರೋ ಬಟನ್ನನ್ನು ತೋರಿಸ್ತಾಳೆ. ಅದನ್ನು ಕೈಲಿ ಎತ್ಕೊಂಡು ಜೀವ, ಈ ಬಟನ್ನ ನನ್ನ ರೂಮಿಂದ ನೀನು ಯಾಕೆ ಎತ್ಕೊಂಡು ಹೋಗ್ತಾ ಇದೀಯಾ? ದೇವಿ ಹೇಳ್ತಾಳೆ, ಅತ್ತಿಗೆನ ಅಟ್ಯಾಕ್ ಮಾಡೋಕ್ಕೆ ಬಂದ್ರಲ್ಲ, ಅವ್ರ ಬಟನ್ ಇರ್ಬೋದು ಅಂತ ಅನುಮಾನ ನನಗೆ. ಜೀವ ಹೇಳ್ತಾನೆ, ಅನುಮಾನ ಬಂದರೆ ಅದು ನನ್ನ ಹತ್ರ ಹೇಳ್ಕೊಬೇಕಲ್ವಾ, ಅದು ಬಿಟ್ಟು ಕದ್ದು ಮುಚ್ಚಿ ಹೀಗ್ಯಾಕೆ ತೊಗೊಂಡೋಗ್ತಾ ಇದೀಯಾ? ದೇವಿ ಹೇಳ್ತಾಳೆ, ಕದ್ದು ಮುಚ್ಚಿ ತೊಗೊಂಡು ಹೋಗ್ತಾ ಇಲ್ಲ. ಜೀವ ಕೇಳ್ತಾನೆ, ಮತ್ತೆ ನೀನು ಮಾಡ್ತಿರೋದಕ್ಕೆ ಹೆಸರೇನು? ದೇವಿ ಹೇಳ್ತಾಳೆ, ಅಣ್ಣ ಅಟ್ಯಾಕರ್ಸು ಹೊರಗಿನವ್ರಲ್ಲ, ಮನೆಯವರು. ಈ ಯೂನಿಕ್ ಬಟನ್ನ ನಾನು ಎಲ್ಲೋ ನೋಡಿರೋ ಹಾಗಿದೆ, ಅದಕ್ಕೆ ಇದು ಯಾರ್ದು ಅಂತ ಕಂಡುಹಿಡಿಯೋಕ್ಕೆ ನಾನು ಕೈಯಲ್ಲಿ ತೊಗೊಂಡು ಬಂದೆ. ಜೀವ ಹೇಳ್ತಾನೆ, ಯಾರ್ದಿರ್ಬೋದಂತ ನೀನು ಅನ್ಕೊತಾ ಇದೀಯಾ? ದೇವಿ ಹೇಳ್ತಾಳೆ, ನನಗೆ ಸರಿಯಾಗಿ ನೆನಪು ಬರ್ತಾ ಇಲ್ಲ, ಸ್ವಲ್ಪ ಟೈಮ್ ಕೊಡು ಹೇಳ್ತೀನಿ. ಜೀವ ಕೋಪದಿಂದ ಹೇಳ್ತಾನೆ, ನನಗೆ ಟೈಮ್ ಇಲ್ಲ, ಹೆಂಡತಿ ಮೇಲೆ ಅಟ್ಯಾಕ್ ಆಗಿದೆ, ಇದು ಹೀಗೆ ಬಿಟ್ಟರೆ ಏನು ಹಾವಳಿ ಇಡ್ತಾರೋ ಅಂತ ಟೆನ್ಷನ್ ಆಗಿದೆ, ಅದಕ್ಕಿಂತ ಮುಂಚೆ ತಡಿಬೇಕು ನಾನು ಅವ್ರನ್ನ, ನಮ್ಮ ತಂಟೆಗೆ ಬರ್ದಂಗೆ ನಾನು ನೋಡ್ಕೋಬೇಕು, ಸರಿಯಾಗಿ ನೆನ್ಪು ಮಾಡ್ಕೊ, ಹೇಳು ಈ ಬಟನ್ ಯಾರ್ದು? ದೇವಿ ಹೇಳ್ತಾಳೆ, ಆ ಶರ್ಟ್ ಬಟನ್ ರಾಣದು ಅಂತ ನನಗನ್ನಿಸ್ತಾ ಇದೆ. ಇಲ್ಲಿ ಕೃಷ್ಣ ಗಣಪತಿ ದೇವ್ರ ಹತ್ರ ಬಂದು, ಗಣಪ ಬೇಬಿ ಹೇಳ್ತಾನೆ ಇದ್ರು, ಈ ಮನೆಗೆ ನಾವು ಬರೋದು ಬೇಡ ಅಂತ, ನಾವು ಕೇಳಲಿಲ್ಲ, ಅದಕ್ಕೆ ನೋಡು ಇಲ್ಲಿ ಏನೇನೋ ಆಗ್ತಾ ಇದೆ. ಗಣಪ ಬೇಬಿಗೂ ಅಮ್ಮನಿಗೂ
ತುಂಬ ಎನಿಮೀಸ್ ಇದ್ದಾರೆ ಈ ಮನೆಯಲ್ಲಿ, ನೀನೇ ಅವರಿಬ್ಬರನ್ನ ಕಾಪಾಡಬೇಕು. ಇಲ್ಲಿ ರಚನಾಗೆ ಎಚ್ಚರಿಕೆ ಆಗುತ್ತೆ. ಅದನ್ನು ನೋಡಿ ಕೃಷ್ಣಗೆ ಖುಷಿಯಾಗುತ್ತೆ. ಆಮೇಲೆ ಅವಳಿಗೆ ನೀರು ಕುಡಿಸ್ತಾಳೆ. ನೀರು ಕುಡಿಸಿದಾಗ ಅಮ್ಮ ಅಂತ ಹತ್ಕೊಂಡು ಅವಳನ್ನ ಹಗ್ ಮಾಡ್ತಾಳೆ. ಆವಾಗ ಕಂದಮ್ಮ ನನಗೇನೂ ಆಗಿಲ್ಲ, ಆರಾಮಿದ್ದೀನಿ, ನೀನು ವರಿ ಮಾಡ್ಕೋಬೇಡ ಅಂತ ರಚನಾ ಹೇಳ್ತಾಳೆ. ಜೀವ ರಾಣನ ರೂಮ್ಗೆ ಬಂದು ಶರ್ಟ್ ಬಟನ್ ಯಾರ್ದಂತ ಕಂಡುಹಿಡಿಯೋ ಸಲುವಾಗಿ ಬಟ್ಟೆ ಎಲ್ಲ ಇರೋದು ತೆಗೆದು ಹಾಕ್ತಾ ಇರ್ತಾನೆ. ಅದನ್ನು ಗಮನಿಸಿದ ಭಾಮಿನಿ ಹೇಳ್ತಾಳೆ, ರಾಣ ರೂಮಲ್ಲಿ ಇವ್ರೇನು ಹುಡುಕ್ತಾ ಇದ್ದಾರೆ, ಅದು ಅವನು ಇಲ್ಲದೆ ಇರೋ ಟೈಮಲ್ಲಿ. ಅಷ್ಟರಲ್ಲಿ ರಾಣ ಬರ್ತಾನೆ. ಚಿಕ್ಕಮ್ಮ ನೀವೇನು ಮಾಡ್ತಾಯಿದ್ದೀರಿ ಇಲ್ಲಿ ಅಂತ ಕೇಳಿದಾಗ ಭಾಮಿನಿ ಹೇಳ್ತಾಳೆ, ರಾಣ ನಿನ್ನ ರೂಮಲ್ಲಿ ಜೀವನು ದೇವಿನೂ ಅದೇನೋ ಹುಡುಕ್ತಾ ಇದ್ದಾರೆ ನೋಡು. ರಾಣ ಬಂದು ಹೇಳ್ತಾನೆ, ಬ್ರೋ ನನ್ನ ರೂಮಲ್ಲಿ ಏನು ಮಾಡ್ತಾ ಇದೀಯ ನೀನು, ಎಲ್ಲಿ ಹೋಗಿದ್ದೆ ನೀನು ಅಂತ ಜೀವ ಕೇಳಿದಾಗ, ಎನ್ ಆಫ್ ಯುವರ್ ಬಿಸ್ನೆಸ್, ನನ್ನ ಅಬ್ಸೆನ್ಸಲ್ಲಿ ನನ್ನ ರೂಮಲ್ಲಿ ಏನು ಮಾಡ್ತಾ ಇದೀಯ ನೀನು, ಅದು ನನ್ನ ಪರ್ಮಿಷನ್ ಇಲ್ದಲೆ ಅಂತ ರಾಣ ಹೇಳಿದಾಗ ಜೀವ ಹೇಳ್ತಾನೆ, ನನ್ನ ಮೇಲೆ ನನ್ನ ಹೆಂಡತಿ ಮೇಲೆ ಮರ್ಡರ್ ಅಟೆಂಪ್ಟ್ ಆಯಿತು. ನಾನು ರಚನಾನ ರಿಫೈಂಡ್ ಮಾಡುವಾಗ ಅಟ್ಯಾಕರ್ಸ್ ಬಟನ್ನು ಕಿತ್ಕೊಂಡು ಬಂತು. ಅದೇ ಇದು ನಿನ್ನ ಶರ್ಟ್ ಬಟನ್ನ ಅಂತ ಡೌಟ್ ಆಯಿತು, ಅದಕ್ಕೆ ಬಂದು ಹುಡುಕ್ತಾ ಇದ್ದೆ. ನಿಂದ ಇದು ಅಂತ ಕೇಳಿದಾಗ ಅಲ್ಲ ಅಂತ ರಾಣ ಹೇಳಿದಾಗ ಮತ್ತೆ ಯಾರ್ದು ಅಂತ ಜೀವ ಕೇಳ್ತಾನೆ. ರಾಣ ಹೇಳ್ತಾನೆ, ನೀನು ಕ್ವಶನ್ ಮಾಡ್ತಾ ಇರೋ ಸ್ಟೈಲ್ ನೋಡಿದರೆ ನಾನೇ ಅಟ್ಯಾಕರ್ ಅಂತ ಡಿಸೈಡ್ ಮಾಡ್ದಂಗಿದೆಯಲ್ಲ. ಜೀವ ಹೇಳ್ತಾನೆ, ನಾನು ಮುಂಚೆನೇ ಹೇಳಿದ್ದೀನಿ, ನಿಮ್ಮಿಂದ ನನಗೆ ಎಷ್ಟೇ ಕಷ್ಟ ಬಂದರೂ ನಾನು ಅನುಭವಿಸ್ತೀನಿ, ಆದರೆ ನನ್ನ ಹೆಂಡತಿ ಮಕ್ಕಳು ತಂಟೆಗೆ ಏನಾದರೂ ಬಂದರೆ ಮುಲಾಜ್ ಅನ್ನೋದೇ ಇರಲ್ಲ, ಮುಹೂರ್ತ ಇಟ್ಬಿಡ್ತೀನಿ ಅಂತ. ಆಗ ರಾಣ ಹೇಳ್ತಾನೆ, ಬ್ರೋ ನೀನು ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡಿ ಕನ್ಫ್ಯೂಷನ್ಗೆ ಬರ್ತಾ ಇದೆಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಇದಕ್ಕೂ ನನಗೂ ಯಾವುದೇ ಕನೆಕ್ಷನ್ ಇಲ್ಲ. ಈ ಬಟನ್ನು ನನ್ನ ಶರ್ಟಿಂದಲ್ಲ. ಭಾಮಿನಿ ಆ ಬಟನ್ನ ನೋಡ್ಬಿಟ್ಟು, ಇದು ಕಪಿಲ್ ಶರ್ಟ್ ಬಟನ್ ಇದ್ದಂಗಿದೆ. ಜೀವ ಕೋಪದಿಂದ ಕಪಿಲ್ ರೂಮ್ಗೆ ಹೋಗಿ ಮತ್ತೆ ಕಬೋರ್ಡನ್ನು ಓಪನ್ ಮಾಡಿ ಶರ್ಟ್ಗಳೆಲ್ಲ ತೆಗೆದು ಹಾಕ್ತಾ ಇರ್ತಾನೆ. ಕಪಿಲ್ ಕೇಳ್ತಾನೆ, ನೀನೇನೋ ಇಲ್ಲಿ. ಅವನ ಶರ್ಟಿಗೆ ಶರ್ಟ್ ಬಟನ್ನ ಟ್ಯಾಲಿ ಮಾಡಿ ನೋಡಿದಾಗ, ಏನೋ ಮಾಡ್ತಾ ಇದೀಯಾ ಅಂತ ಕಪಿಲ್ ಕೇಳ್ತಾನೆ. ಕಪಿಲ್ ಇರೋ ರೂಮ್ಗೆ ರಾಣ ಹಾಗೆ ದೇವಿ ಮತ್ತು ಭಾಮಿನಿ ಬರ್ತಾರೆ. ಅದನ್ನು ನೋಡಿದ ಕಪಿಲ್, ಅಣ್ಣ ಇವನಿಗೇನಾದರೂ ಸೈಕ್ ಹಿಡ್ದಿದೆಯಾ, ನನ್ನ ಬಟ್ಟೆನೆಲ್ಲ ಯಾಕೆ ಚೆಕ್ ಮಾಡ್ತಾ ಇದ್ದಾನೆ. ರಾಣ ಹೇಳ್ತಾನೆ, ಸಂಜೀವ ಕಪಿಲ್ಗೂ ಅಟ್ಯಾಕಿಗೂ ಯಾವುದೇ ಸಂಬಂಧ ಇಲ್ಲ, ಇಷ್ಟೊತ್ತು ಅವನು ನನ್ನ ಜೊತೇಲಿ ಇದ್ನಲ್ಲ. ಕಪಿಲ್ ಕೇಳ್ತಾನೆ, ಅಟ್ಯಾಕಾ, ಯಾವ ಅಟ್ಯಾಕು, ಏನು ಅಟ್ಯಾಕು. ದೇವಿ ಹೇಳ್ತಾಳೆ, ಅಣ್ಣನ ಮೇಲೆ ಅತ್ತಿಗೆ ಮೇಲೆ ಯಾರೋ ಕೊಲೆ ಪ್ರಯತ್ನ ನಡೆಸಿದ್ದಾರೆ. ಭಾಮಿನಿ ಹೇಳ್ತಾಳೆ, ಕಪಿಲ್ ಕೊಲೆ ಮಾಡೋಕ್ಕೆ ಬಂದಿದ್ನಲ್ಲ, ಅವನ ಶರ್ಟಿಂದ ಒಂದು ಬಟನ್ ಸಿಕ್ತಂತೆ, ಅದು ನಿಂದೇ ಆಗಿರ್ಬೋದು ಅಂತ ಸಂಜೀವ್ನಿಗೆ ಅನುಮಾನ ಅಂತ ಹೇಳಿದಾಗ ಆಗ ಕಪಿಲ್ ಹೇಳ್ತಾನೆ, ಏನು ಅನುಮಾನನಾ ಲೇ, ತಲೆ ಏನಾದರೂ ಕೆಟ್ಟಿದೆಯೇನೋ ನಿನಗೆ, ಅವನು ಯಾವನೋ ಬಂದು ಏನೋ ಮಾಡಿದ್ದಕ್ಕೆ ಇವನು ಬಂದು ನನ್ನ ರೂಮ್ನ ಚೆಕ್ ಮಾಡ್ತಾ ಇದ್ದಾನೆ, ಹೋಗೋ ಇಲ್ಲಿಂದ. ಜೀವನ ಭುಜದ ಮೇಲೆ ಕೈ ಹಾಕಿ ತಳ್ಳೋದಕ್ಕೆ ನೋಡ್ತಾನೆ. ಜೀವನಿಗೆ ತುಂಬ ಕೋಪ ಬಂದು ಅವನ್ನ ಜೋರ ತಳ್ಳಿಬಿಡ್ತಾನೆ ಕಪಿಲ್ಗೆ. ಜೀವ ಕಪಿಲ್ ಹೇಳ್ತಾನೆ, ಹತ್ರ ಬಂದರೆ ಹಲ್ಲು ಉದುರಿಸ್ಬಿಡ್ತೀನಿ. ರಾಣ ಹೇಳ್ತಾನೆ, ಸಂಜೀವ ನೀನು ಮಾಡ್ತಾ ಇರೋದು ಸರಿ ಇಲ್ಲ, ನಿನ್ನ ಕಂಡ್ರೆ ನಮ್ಗೆ ಆಗೋದಿಲ್ಲ, ಅದು ಹೇಗೆ ಅಂದ್ಕೊಂಡೆ ನಾವೇ ನಿನಗೆ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದೀವಿ ಅಂತ. ಜೀವ ರಾಣ ಹೇಳಿದ ಮಾತನ್ನು ಕೇಳಿಸ್ಕೊಳಲ್ಲ. ಹಾಗೆ ಹೋಗಿ ಕಬೋರ್ಡಲ್ಲಿ ಶರ್ಟನ್ನು ಚೆಕ್ ಮಾಡ್ತಾನೆ. ಸೇಮ್ ಶರ್ಟ್ ಬಟನ್ ಗುಂಡಿ ಸಿಗುತ್ತೆ ಅವನಿಗೆ. ಆ ಶರ್ಟ್ನ ತೊಗೊಂಬಂದು ಕಪಿಲ್ ಹತ್ರ, ಸೇಮ್ ಬಟನ್ ಮಿಸ್ ಆಗಿದೆ ನೋಡು ಅಂತ ಹೇಳ್ತಾನೆ. ಮನೆಯವರೆಲ್ಲ ಶಾಕ್ ಆಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.